ನಮಸ್ಕಾರ. ಇವತ್ತು ಪೈಥಾನ್ದೊಳಗೆ ವೇರಿಯೇಬಲ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಪೈಥಾನ್ದೊಳಗೆ ವೇರಿಯೇಬಲ್ ಅಂತಂದ್ರೆ ಎಲ್ಲ ಲ್ಯಾಂಗ್ವೇಜಸ್ನವು ಕಾನ್ಸೆಪ್ಟ್ ಸೇಮ್. ವೇರಿಯೇಬಲ್ ಅಂತಂದ್ರೆ ಇಟ್ಸ್ ಎನ್ ಕಂಟೈನರ್ ಅಂದ್ರೆ ಸ್ಟೋರೇಜ್. ಡೈಲಿ ಲೈಫ್ ಎಕ್ಸಾಂಪಲ್ ಒಳಗೆ ನಿಮಗೆ ಹೇಳೋಕ್ಕಪ್ಪ ಅಂತಂದ್ರೆ ನಮ್ಮ ಕಿಸೆ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವೇರಿಯೇಬಲ್. ಹೆಂಗೆ ಅಂತಂದ್ರೆ ಈಗ ನಮ್ಮ ಕಡೆ ಎಷ್ಟಿದೆ, ಇದು 20 ರೂಪೀಸ್ ಐತಿ. ಈ 20 ರೂಪೀಸ್ ಇಲ್ಲಿ ಹಾಕಿದ್ರೆ ಇದ್ರಾಗ ವ್ಯಾಲ್ಯೂ ಏನಾಗುತ್ತೆ, ಕಿಸೆದ ವ್ಯಾಲ್ಯೂ ಏನಾಗುತ್ತೆ 20 ಆಯ್ತು. ಹೋಗಿ ಕಿಸೆ ಒಂದು ಚಹಾ ಒಂದು ನಾಷ್ಟ ಮಾಡಿದ್ರೆ 20 ರೂಪೀಸ್ ಹೋಯ್ತು. ಮತ್ತು ನನ್ನ ಕಡೆ ಏನು ಬಂತು, 10 ರೂಪೀಸ್ ಬಂತು. ಈ 10 ರೂಪೀಸನ್ನು ನಾನು ಕಿಸೆದೊಳಗೆ ಹಾಕಿದ್ದೆನಪ್ಪ ಅಂತಂದ್ರೆ ಈ ಸದ್ಯ ಇದ್ರ ವ್ಯಾಲ್ಯೂ ಏನೇ ಕಿಸೆ ಅನ್ನೋ ವೇರಿಯೇಬಲ್ದ ವ್ಯಾಲ್ಯೂ ಏನೇ 10 ರೂಪೀಸ್. ಯಾಕಂದ್ರೆ ಇದು 10 ರೂಪೀಸನ್ನು ಸ್ಟೋರ್ ಮಾಡ್ಕೊಂಡೈತಿ. ಕಿಸೆದ ವ್ಯಾಲ್ಯೂ ಏನೈತೆ 10 ರೂಪೀಸ್, ಆಗಳ ಏನೈತೆ 20 ರೂಪೀಸ್ ಇತ್ತು. ಅಂದ್ರೆ ವೇರಿಯೇಬಲ್ ಅಂದ್ರೆ ಇಟ್ಸ್ ಅನ್ ಟೆಂಪ್ರವರಿ ಸ್ಟೋರೇಜ್ ದಟ್ಸ್. ಆ ಸ್ಟೋರೇಜಿಗೆ ಒಂದು ಹೆಸರು ಕೊಡ್ತೀವಿ. ಆ ಹೆಸರು ಏನಾಯ್ತಲ್ಲ ಆ ವೇರಿಯೇಬಲ್ಗೆ ಒಂದು ಹೆಸರು ಅಂತ ವೇರಿಯೇಬಲ್ ನೇಮ್ ಅಂತೀವಿ ನಾವು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಒಂದು ನಮ್ಮ ಮನ್ಯಾಗ ಡಬ್ಬಿ ಐತಿ. ಆ ಡಬ್ಬಿ ಮ್ಯಾಗ ನಾವು ಸಕ್ರಿ ಅಂತ ಬರ್ದೀವಿ. ಆ ಡಬ್ಬ್ಯಾಗ ಏನು ಹಾಕಿವಿ, ಸಕ್ರೆ ಹಾಕಿವಿ. ಅದೇನು ಡಬ್ ಅನ್ನೋದು ಇಟ್ಸ್ ಅನ್ ವೇರಿಯೇಬಲ್ ಅದ್ರ ಹೆಸರು ಏನೈತಿ, ಸಕ್ರೆ ಐತಿ. ಅದ್ರೊಳಗೆ ವ್ಯಾಲ್ಯೂ ಏನೈತಿ, ಸಕ್ರೆಗಳು ಅದಲ್ಲ, ಅದ್ರದ್ದು ಕಂಟೈನರ್ ಅದ. ಅಂದ್ರೆ ಇಟ್ಸ್ ಅನ್ ಕಂಟೈನರ್ ಆರ್ ಇಟ್ಸ್ ಅನ್ ಸ್ಟೋರೇಜ್ ಪ್ಲೇಸ್ ಅಷ್ಟನ್ನ. ದಟ್ಸ್ ಕಾಲ್ಡ್ ಎಸ್ ಅನ್ ವೇರಿಯೇಬಲ್. ಈ ವೇರಿಯೇಬಲ್ ಡಿಕ್ಲರೇಷನ್ ಹೆಂಗೆ ಮಾಡ್ಬೇಕು ಇನ್ನು ಪೈಥಾನ್ದೊಳಗೆ. ಅದನ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಾವು ಸದ್ಯ ನೋಡೋಣ. ವೇರಿಯೇಬಲ್ ಡಿಕ್ಲರೇಷನ್ ಈ ಪೈಥಾನ್ದೊಳಗೆ ಯಾವುದೇ ಆದ ಒಂದು ಸ್ಪೆಸಿಫಿಕ್ ಇದಿಲ್ಲ, ಮೀನ್ಸ್ ಡಿಕ್ಲರೇಷನ್ ಇರೋಂಗಿಲ್ಲ. ಯಾವಾಗ ನೀವು ವ್ಯಾಲ್ಯೂನ ಅಸೈನ್ ಮಾಡ್ತಿರಲ್ಲ ಅವಾಗ ಏನಕ್ಕೈತಪ್ಪ ಅಂತಂದ್ರೆ ವೇರಿಯೇಬಲ್ ಡಿಕ್ಲೇರ್ ಆಗಿಬಿಡ್ತೈತಿ. ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ನಾ ಇದೊಂದು ವೇರಿಯೇಬಲ್ ಅಂತ ಒಂದು ಏನು ಕ್ರಿಯೇಟ್ ಮಾಡಿದೆ, ಫೋಲ್ಡರ್ ಕ್ರಿಯೇಟ್ ಮಾಡಿದೆ ಅಷ್ಟೇ. ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ನಾಗ ಓಪನ್ ಮಾಡಿಬಿಡು ನಾವು ಫೋಲ್ಡ್ರ್. ನಮಗೆ ಗೊತ್ತಿದ್ದಂಗೆ ಒಂದು ಫೈಲ್ ಓಪನ್ ಮಾಡ್ಬೇಕಲ್ಲ, ಪೈಥಾನ್ದ ಪ್ಲಸ್ ಅಂತ ಒಂದು ನ್ಯೂ ಫೈಲ್ ಹೊಡೀನು. ಇಲ್ಲಿ var.py ಇಸ್ ದ ಎಕ್ಸ್ಟೆನ್ಷನ್ ಆಫ್ ಪೈಥಾನ್. ದಟ್ಸ್ ಇಟ್. ನಾ ಆಗಲೇ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇವೆ, ಯಾವುದು ಕಿಸೆದು. ಈಗ ಅದನ್ನ ನೋಡೋಣ್ರೆ. ವಿತ್ ಪ್ರಾಕ್ಟಿಕಲ್ ನೋಡೋಣ. ಕಿಸೆ ಅಂಥೇಳಿ ಆ ವೇರಿಯೇಬಲ್ ನೇಮ್ ಇದ್ರೊಳಗೆ ಫಸ್ಟ್ ಎಷ್ಟು ಸ್ಟೋರ್ ಮಾಡಿದ್ದಾನೆ, 20. ಹೌದ್ರೆ? ಈಗ ಇದನ್ನು ಕಂಟ್ರೋಲ್ ಹೊಡೆದ ನಾನು ಏನು ಮಾಡಿದೆ, ಸೇವ್ ಮಾಡಿದೆ. ನಾವು ಐ ವಿಲ್ ಎಕ್ಸಿಕ್ಯೂಟ್. ಈಗ ಏನೂ ತೋರಿಸೋವಲ್ದು. ಎದಕ್ಕೆ ತೋರಿಸೋವಲ್ದು ಅಂದ್ರೆ ಇದನ್ನು ವ್ಯಾಲ್ಯೂನ ನಾನು ಸ್ಟೋರ್ ಮಾಡೀನಿ. ಇದನ್ನ ಎಲ್ಲಿ ಪ್ರಿಂಟ್ ಮಾಡಿ ತೋರ್ಸಾಕತ್ತೀನಿ, ಎಲ್ಲಿ ಇಲ್ಲ. ಪ್ರಿಂಟ್ ಹೆಂಗೆ ಮಾಡೋದು ಮುಂದೆ ಡೀಟೇಲಾಗಿ ಹೇಳೋನು. ಈಗ ಒಂದು ಪ್ರಿಂಟ್ ಅಂಥೇಳಿ ಒಂದು ಏನದ ಇನ್ಬಿಲ್ಟ್ ಫಂಕ್ಷನ್ ಅದ. ಈ ಫಂಕ್ಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಇನ್ಬಿಲ್ಟ್ ಫಂಕ್ಷನ್ಗೆ ನಾವೇನು ಪಾಸ್ ಮಾಡ್ಬೇಕು, ಈ ವೇರಿಯೇಬಲ್ ನೇಮ್ ಪಾಸ್ ಮಾಡಿಬಿಟ್ರೆ ಸಾಕು. ವೇರಿಯೇಬಲ್ ನೇಮ್ ಏನದ, ಕಿಸೆದೊಳಗೆ ಎಷ್ಟು ಸ್ಟೋರ್ ಆಗೈತಿ, 20 ರೂಪೀಸ್ ಸ್ಟೋರ್ ಆಗೈತಿ. ದ ವ್ಯಾಲ್ಯೂ ಇಸ್ 20. ವೇರಿಯೇಬಲ್ ನೇಮ್ ಏನದ ಕಿಸೆ. ಈಗ ನೋಡಿದ್ರೆ ಎಕ್ಸಿಕ್ಯೂಟ್ ನೋಡಿ ಎಷ್ಟಾತ, ಇಟ್ ಈಸ್ ಶೋಯಿಂಗ್ 20. ನಾವು ವಿ ಕ್ಯಾನ್ ಚೇಂಜ್ ದ್ಯಾಟ್. ಈಗ ನೋಡಿರಿ 10 ಅಂತ ಸ್ಟೋರ್ ಮಾಡಿದೆ. ಈಗ ಏನಾಯ್ತ, ಈಗ ವ್ಯಾಲ್ಯೂ ಏನು ತೋರಿಸ್ಬೇಕು, ಈಗ 10. ಆಗ ಏನು ತೋರಿಸ್ತಿತ್ತೆ, 20 ತೋರಿಸ್ತಿತ್ತು. ಈಗ ಎಷ್ಟು ತೋರ್ಸಕತ್ತೈತಿ, 10. ಅಂದ್ರೆ ಇಟ್ ಇಸ್ ಅನ್ ಟೆಂಪರರಿ ಸ್ಟೋರೇಜ್ ಅಂತೇಳಿ ಗೊತ್ತಾಯ್ತು. ಇದನ್ನು ವೇರಿಯೇಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಸ್ಟಾರ್ಟ್ ವಿತ್ ಏನೇ ಕ್ಯಾರೆಕ್ಟರ್ ನೆನ್ಪಿಟ್ಕೊಂಡ್ಬಿಟ್ರೆ, ನಂಬರ್ಲೆ ಸ್ಟಾರ್ಟ್ ಆಗಂಗಿಲ್ಲ. ಆಮೇಲೆ ಇದು ಇಟ್ಸ್ ಅನ್ ಕೇಸ್ ಸೆನ್ಸಿಟಿವ್. ಹೆಂಗಪ್ಪ ಅಂತಂದ್ರೆ ಇನ್ನೊಂದು KISE ಅಂತ ಮಾಡ್ತೀನಿ. ಇದೇ ಕಿಸೆನ ಹಿಂಗೆ ಮಾಡ್ತೀನಿ. ಇಲ್ಲಿ ನಾನು ಸ್ಟ್ರಿಂಗ್ ಸ್ಟೋರ್ ಮಾಡ್ತೀನಿ. ಆಗಲೇ ಸ್ಟೋರ್ ಮಾಡಿದ್ದು ನಂಬರ್. ಈಗ ಸ್ಟ್ರಿಂಗ್ ಅಂತಂದ್ರೆ ಡಬಲ್ ಕೋಟ್ನಾಗ ಏನೋ ಬರೆದ್ರು ಸ್ಟ್ರಿಂಗ್ ಅದು. ಇದನ್ನು ವಿಜಯ್ ಅಂತೇಳಿ ಸ್ಟೋರ್ ಮಾಡ್ತೀನಿ. ಈಗ ಇದನ್ನು ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಮಾಡೋಕೆ ಏನೈತಿ, ನಮ್ದು ಫಂಕ್ಷನ್ ನೇಮ ಪ್ರಿಂಟ್ ಅಂತದ. ಕ್ಯಾನ್ ಪಾಸ್ ಏನು ಕಿಸೆ. ಈ ಕಿಸೆ. ಇದನ್ನು ಪಾಸ್ ಮಾಡ್ತೀನಿ. ಈಗ ನಾವು ಕ್ಲಿಯರ್ ದಿಸ್ ಟರ್ಮಿನಲ್. ಕ್ಲಿಯರ್ ಅಂತ ಹೊಡ್ಬಿಡ್ರಿ, ಟರ್ಮಿನಲ್ ಕ್ಲಿಯರ್ ಆಗುತ್ತೆ. ಈ ಕಿಸೆದಾಗೆ 10 ಅದ, ಈ ಕಿಸೆದೊಳಗೆ ವಿಜಯ್ ಅಂತದ. ಬಟ್ ಇದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲ. ಇಟ್ಸ್ ಅನ್ ಕೇಸ್ ಸೆನ್ಸಿಟಿವ್ ಅಂತ ತೋರಿಸ್ಬೇಕಾಗಿತ್ತು ಅಷ್ಟೇ. ನೋಡ್ರಿ ಇಲ್ಲಿ 10 ಮತ್ತು ಇಲ್ಲಿ ವಿಜಯ್. ಇಟ್ಸ್ ಅನ್ ಕೇಸ್ ಸೆನ್ಸಿಟಿವ್. ಇದೊಂದು ತಿಳ್ಕೊಂಡ್ರಿ. ಲಾಸ್ಟ್ ಥಿಂಗನ್ನ ಏನಪ್ಪ ಅಂತ ವೇರಿಯೇಬಲ್ದೊಳಗೆ 2 ಟೈಪ್ ವೇರಿಯೇಬಲ್ ಅದ. ಒಂದು ಲೋಕಲ್, ಒಂದು ಗ್ಲೋಬಲ್. ಲೋಕಲ್ ಮತ್ತು ಗ್ಲೋಬಲ್ಗೆ ಏನು ಡಿಫ್ರೆನ್ಸ್ ಅಂತೇಳಿ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಒಂದು ನೇಮ್ ಅಂತೇಳಿ ಒಂದು ಏನು ತೊಗೊಳ್ಳೋಣ, ವೇರಿಯೇಬಲ್ ತೊಗೊಳ್ಳೋಣ. ಇದಕ್ಕೆ ಏನು ಅಸೈನ್ ಮಾಡೋಣ ರೀ, ವಿಜಯ್ ಅಂತೇಳಿ ಒಂದು ವ್ಯಾಲ್ಯೂ ಅಸೈನ್ ಮಾಡೋಣ.
ಸೊ ಅಂದ್ರೆ ನೇಮನ್ನು ಡಬ್ಬಿ ಒಳಗೆ ವ್ಯಾಲ್ಯೂ ಏನೈತಿ ವಿಜಯ್ ಅಂತ ಐತಿ. ನೀವು ಯಾವಾಗ ಅದು ನೇಮ್ ಅಂತ ಕರಿತಿರಲ್ಲ ಅವಾಗ ಎಷ್ಟು ಯಾವ ವ್ಯಾಲ್ಯೂ ಬರಬೇಕು, ವಿಜಯ್ ವ್ಯಾಲ್ಯೂ ಅದ್ರೊಳಗೆ ಸ್ಟೋರ್ ಆಗಿದ್ದು ಬರ್ಬೇಕು. ಇಷ್ಟ ಏನು ವೇರಿಯಬಲ್. ಸೊ ಈಗ ನಾ ಏನು ಮಾಡ್ಬಿಡ್ತೀನಿ, ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಆಗಲೇ ಹೇಳಿದ್ನಲ್ಲ ಪ್ರಿಂಟ್ ಹೆಂಗೆ ಫಂಕ್ಷನ್ ಕ್ರಿಯೇಟ್ ಮಾಡಲ್ಲ ಹಿಂಗೆ ಕ್ರಿಯೇಟ್ ಮಾಡ್ತಾರೆ. ಅದನ್ನು ಮುಂದೆ ಇನ್ನೊಂದು ಸ್ವಲ್ಪ ಅದನ್ನು ಕ್ಲಿಯರಾಗಿ ನಾವು ತಿಳ್ಕೊಳ್ಳೋಣ. ಈಗ ಇಷ್ಟನ್ನು ತಿಳ್ಕೊರಿ. ಈ ಫಂಕ್ಷನ್ಗೆ ಒಂದು ಹೆಸರು ಇಡೋಣ. ಅವ್ರು ಪ್ರಿಂಟ್ ಅಂತ ಇಟ್ಟಾರ, ನಾ ಏನು ಮಾಡ್ತೀನಿ ಸಂತು ಅಂತ ಹೇಳ್ತೀನಿ. ಸೊ ಈ ಸಂತು ಅನ್ನೋ ಫಂಕ್ಷನ್ ಇದೇನು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಕ್ರಿಯೇಟಿಂಗ್ ಅ ವಾಟ್ ಫಂಕ್ಷನ್. ಸೊ ಇದನ್ನು ಒಂದು ಕೋಲನ್ ಇಟ್ಟ ಇದರದ ಬಾಡಿ ಇದೆ. ಸೊ ಇಲ್ಲಿ ಏನು ಮಾಡ್ತೀನಿ, ಒಂದು ಪ್ರಿಂಟ್ ಮಾಡ್ತೀನಿ ನೋಡಿ. ಪ್ರಿಂಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಫಾರ್ಮ್ಯಾಟೆಡ್ ಇದ್ರೊಳಗೆ. ಸೊ ಐ ಆಮ್ ಕಾಲಿಂಗ್ ನೋಡ್ರಿ, ಯಾರಿಗೆ ಕಾಲ್ ಮಾಡತ್ತೆ, ಐ ಆಮ್ ಕಾಲಿಂಗ್ ಟು ಎಲ್ಲೈತದ ವೇರಿಯಬಲ್. ಈ ಫಂಕ್ಷನ್ ಬಿಟ್ಟು ಇಲ್ಲಿ ಮ್ಯಾಗ ಗ್ಲೋಬಲ್ ಡಿಕ್ಲರೇಷನ್ ಆಗೈತಿ, ಅದು ಇಲ್ಲಿ ಬರಬೇಕಲ್ಲ. ಸೊ ಅದನ್ನು ಒಂದು ಕರ್ಲಿ ಬ್ರೇಸಸ್ನೊಳಗೆ ನಾನು ಕಾಲ್ ಮಾಡ್ತೇನೆ. ಸೊ ಇಲ್ಲಿ ನೇಮ್ ಅಂತ ಕಾಲ್ ಮಾಡಿದರೆ ಸೊ ನೇಮ್ ಇಲ್ಲಿ ಬರಕತ್ತ. ಸೊ ಈ ಫಂಕ್ಷನ್ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಎಂಡ್ ಆದಮೇಲೆ ನಾವೇನು ಮಾಡೋಣ ರೀ, ಸೊ ಈಗೇನು ಮಾಡೋದು, ಪ್ರಿಂಟ್ ಮಾಡೋಣ. ಯಾರು ಕಾಲ್ ಮಾಡೋಣ, ಸಂತು ಅನ್ನೋ ಫಂಕ್ಷನನ್ನು ಇಲ್ಲಿ ಕಾಲ್ ಮಾಡಿಬಿಡ್ತೀನಿ ನೋಡಿ. ಸೊ ಐ ಆಮ್ ಕಾಲಿಂಗ್ ದಿಸ್ ಫಂಕ್ಷನ್. ಸೊ ಇನ್ನೊಂದು ಸ್ವಲ್ಪ ಎಂಟ್ರ್ ಹೊಡ್ಬಿಡು ಅಂದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಕಾಲಿಂಗ್ ದಿಸ್ ಫಂಕ್ಷನ್ ಈಗೇನಾದ್ರಿ. ಸೊ ಈಗ ನಾ ರನ್ ಮಾಡಿದ್ರೆ ಏನು ಬರಬೇಕು, ಸಂತು ಅನ್ನೋ ಫಂಕ್ಷನ್ ಕಾಲ್ ಆಗ್ತಾ ಇಲ್ಲಿದ ವೇರಿಯಬಲ್ ಈ ಫಂಕ್ಷನ್ನಾಗ ಕಾಲ್ ಆಗೈತಿ. ಎದಕ್ಕಂದ್ರೆ ಇದು ಗ್ಲೋಬಲಿ ಡಿಕ್ಲೇರ್ ಆಗೈತಿ ನೋಡೋಣ. ಸೊ ಹೇಳಿ ಐ ಆಮ್ ಕಾಲಿಂಗ್ ಟು ವಿಜಯ್. ಸೊ ಮತ್ತು ಇದು ಗ್ಲೋಬಲ್ ವೇರಿಯಬಲ್. ಇನ್ನು ಲೋಕಲ್ ವೇರಿಯಬಲ್ ಹೆಂಗೆ ತೋರಿಸೋದು ನಿಮ್ಗೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ನೇಮ್ 1 ಅಂತ ಮಾಡ್ತೀನಿ. ನೇಮ್ 1ನ್ಯಾಗ ಏನು ಮಾಡ್ಬಿಡ್ತೀನಿ, ಮಿಥುನ್ ಅಂತೇಳಿ ಸ್ಟೋರ್ ಮಾಡ್ತೀನಿ ನೋಡಿ. ಸೊ ಇದು ಈ ಫಂಕ್ಷನ್ ಕಷ್ಟನ ಸಂಬಂಧ. ಆದರೆ ಈ ಫಂಕ್ಷನ್ ಬಿಟ್ಟು ಇದು ನೇಮ್ 1 ಅನ್ನೋ ವೇರಿಯಬಲ್ ಹೊರಗೆ ಬರೋಂಗಿಲ್ಲ. ಹೆಂಗಪ್ಪ ಅಂತಂದ್ರೆ ಇದನ್ನು ಪ್ರಿಂಟ್ ಮಾಡೋಕೆ ನೋಡೋಣ. ಈ ಫಂಕ್ಷನ್ ಹೊರಗೆ ಬಂದಿನ ಇಲ್ಲಿ ನೇಮ್ 1 ಅಂತೇಳಿ ನಾನು ಪ್ರಿಂಟ್ ಮಾಡೋಕೆ ನೋಡಾಕತ್ತೀನಿ. ಸೊ ಇದು ತೋರಿಸೋಲ್ದು, ಯಾಕಂದ್ರೆ ನಾಟ್ ಡಿಫೈನ್ಡ್ ಅಂತ ತೋರ್ಸಕತ್ತೈತಿ ನೋಡಿ. ನೇಮ್ 1 ನಾಟ್ ಡಿಫೈನ್ಡ್, ಯಾಕಂದ್ರೆ ಇದು ಲೋಕಲ್ ವೇರಿಯಬಲ್. ಫಂಕ್ಷನ್ ಒಳಗೂ ಗ್ಲೋಬಲ್ ವೇರಿಯಬಲ್ ಡಿಕ್ಲೇರ್ ಮಾಡಕ್ಕೆ ಬರ್ತೈತಿ. ಎಸ್, ಇಟ್ಸ್ ಪಾಸಿಬಲ್ ಇನ್ ಪೈಥಾನ್. ಸೊ ಇದು ಹೆಂಗೆ ಮಾಡೋದು, ಯು ಕ್ಯಾನ್ ಯೂಸ್ ದ ಗ್ಲೋಬಲ್ ಕೀವರ್ಡ್ ಯೂಸ್ ಮಾಡಿಬಿಡ್ರಿ. ಇಲ್ಲೇ ಏನೈತಿ ವೇರಿಯಬಲ್ ನೇಮ್ 1 ಐತಲ್ಲ, ಯು ಕ್ಯಾನ್ ಡಿಕ್ಲೇರ್ ಇಟ್ ನೇಮ್ 1. ಓಕೆ, ಸೊ ಈಗ ಇದು ಹೋಗ್ತೈತೇನ್ರಿ ಅದು. ಸೊ ನೇಮ್ 1, ಸೊ ಇಲ್ಲಿ ತಪ್ಪು ಬರ್ದೇನೆ. ಸೊ ಇಲ್ಲಿ ಏನಾಗ್ಬೇಕ್ರಿ, ಐ ವಿಲ್ ಕಾಲ್ ದ ನೇಮ್ 1 ತೋರ್ಸಕತ್ತೆ ನೋಡ್ರಿ. ಸೊ ನೇಮ್ 1 ಇಲ್ಲಿ ಫಂಕ್ಷನ್ಯಾಗ ಗ್ಲೋಬಲ್ ಅಂತೇಳಿ ನೀವು ವೇರಿಯಬಲ್ ಡಿಕ್ಲೇರ್ ಮಾಡೋ ಸಂಬಂಧ ಅದು ಇಲ್ಲಿ ಬಂದೈತೆ ಅನ್ನೋದು ನೀವು ತಿಳ್ಕೊಬೇಕು. ಸೊ ಇದರದ್ದು ಏನಿದೆ, ಲೋಕಲ್ ವೇರಿಯಬಲ್ ಮತ್ತು ಗ್ಲೋಬಲ್ ವೇರಿಯಬಲ್ದು ಡಿಫ್ರೆನ್ಷಿಯೇಟ್ ಹಿಂಗೆ ಮಾಡಿ ನೀವು ಕಲ್ತ್ರಿ. ಸೊ ಇನ್ನೊಂದು 2 ಸಲ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಏನರ ಇದ್ರೆ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಒಂದ್ಸಲ. ಸೊ ನೋಡಿರಿ, ಐ ಆಮ್ ಕಾಲಿಂಗ್ ವಿಜಯ್, ಇದನ್ನು ಎಕ್ಸಿಕ್ಯೂಟ್ ಆತ. ಆಮೇಲೆ ನೇಮ್ 1 ಒಳಗೆ ಏನೈತಿ, ಮಿಥುನ್ ಅಂತ ಐತಿ. ಸೊ ಈ ಮಿಥುನ್ ಅನ್ನೋದು ಔಟ್ ಆಫ್ ದ ಫಂಕ್ಷನ್ ಕಾಲ್ ಮಾಡಿದ್ರೆ ಇದು ಬಂತು. ಯಾಕಂದರೆ ಇಟ್ಸ್ ಅನ್ ಗ್ಲೋಬಲ್ ಕೀವರ್ಡ್ ನಾವು ಯೂಸ್ ಮಾಡೀವಿ. ಸೊ ಹಿಂಗೆ ನೀವು ಏನು ಮಾಡಿರಿ, ಸೊ ಅಬೌಟ್ ನೀವು ವೇರಿಯಬಲ್ ಡಿಕ್ಲೇರ್ ಮಾಡಿರಿ. ಲೋಕಲ್ ವೇರಿಯಬಲ್ ಮತ್ತು ಗ್ಲೋಬಲ್ ವೇರಿಯಬಲ್ಗೆ ಡಿಫ್ರೆನ್ಸ್ ತಿಳ್ಕೊರಿ. ನಿಮಗೆ ಏನರ ಕ್ವಶನ್ಸ್ ಇದ್ದು ಅಂತಂದ್ರೆ ಸೊ ನೀವು ಕಮೆಂಟ್ನೊಳಗೆ ತಿಳಿಸ್ರಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯೋಕೆ ಹೋಗ್ಬೇಡ್ರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಓಕೆ, ಸೊ ಇದು ಇಷ್ಟು ಅಬೌಟ್ ವೇರಿಯಬಲ್ಸ್. ಮುಂದಿನ ಇದ್ರೊಳಗೆ ನಾನು ಡಾಟಾ ಟೈಪ್ ಬಗ್ಗೆ ಮತ್ತು ನಾನು ಕ್ಲಿಯರಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಟೇಕ್ ಕೇರ್. ನಾನು ಮುಂದಿನ ವೀಡಿಯೋದೊಳಗೆ ನಿಮ್ಮ ಭೇಟಿ ಹಾಕ್ತೀನಿ. ಸೊ ಟಿಲ್ ದೆನ್ ನಮಸ್ತೆ.